ಪರಾತ್ಪರನಾದಂತಹ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ದೇವರ ಆರಾಧನೆಗೆ ನಾವು ಹೋಗುವಾಗ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಸಹೋದರಿ ವರಲಕ್ಷ್ಮಿ ಅವರಿದ್ದಾರೆ. ಅವರ ಪ್ರಾರ್ಥನೆ ನಮ್ಮ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವ್ರ ನಮ್ಗೆ ಸ್ತೋತ್ರ ಆಗಲಿ. ಪ್ರಾರ್ಥಿಸಿಕೊಳ್ಳೋಣ. ಶುದ್ಧನು ಮಹಾಪರಿಶುದ್ಧನು ಮಹೋನ್ನತ ಸ್ವರ್ಗೀಯ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಕೋಟಿ ಸ್ತೋತ್ರ ಸ್ವಾಮಿ. ದೇವರೇ, ರಾತ್ರಿ ಎಲ್ಲ ಒಳ್ಳೆ ನಿದ್ರೆಯನ್ನು ಕೊಟ್ಟು ಸ್ವಾಮಿ, ಬೆಳಕನ್ನ ನೋಡು ಮಹಾಭಾಗ್ಯವನ್ನು ಒದಿಸ್ಕೊಟ್ಟದ ದೇವರೇ, ನಿಮ್ಗೆ ಕೋಟಿ ಸ್ತೋತ್ರಪ್ಪ. ದೇವರೇ, ನಾವು ಪಾಪಿಗಳು ಸ್ವಾಮಿ, ಏನು ಬೇಡುವುದಕ್ಕೂ ಯೋಗ್ಯತೆ ಇಲ್ಲದವರಪ್ಪ. ದೇವರೇ, ಈ ಪಾಪಿಗೆ ಸ್ವಾಮಿ ಈ ಮುಂಜಾನೆಯಲ್ಲಿ ಸ್ವಾಮಿ ಒಂದು ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ದೇವರೇ, ನಿಮ್ಗೆ ಕೋಟಿ ಸ್ತೋತ್ರ ಸ್ವಾಮಿ. ಎಚ್ಚರವಾಗಿದ್ದು ಪ್ರಾರ್ಥಿಸು ಈ ಕೂಟದಲ್ಲಿ ಸ್ವಾಮಿ. ನಾವು ಭಾಗಿಗಳಾಗಿ ದೇವರೇ ನಿನ್ನ ವಾಕ್ಯವನ್ನ ಕಲಿಯುವುದಕ್ಕೆ ಒಂದು ಅವಕಾಶವನ್ನ ಕೊಟ್ಟಂತ ದೇವರೇ, ನಿಮ್ಗೆ ಕೋಟಿ ಸ್ತೋತ್ರಪ್ಪ. ಈ ಒಂದು ಕೂಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಸ್ವಾಮಿ, ಎಲ್ಲರನ್ನ ನಿಮ್ ಪಾದಕ್ಕೆ ಒಪ್ಪಿಸಿ ಬೇಡುವಾಗ ದೇವರೇ, ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಯಾವುದೇ ಒಂದು ಕೇಡುಗಂಡಾಂತರಗಳಿದ್ರೇನು ಸ್ವಾಮಿ, ನಿಮ್ಮ ಒಂದು ಹಸ್ತದಿಂದ ಮುಟ್ಟಿ ಸ್ವಾಮಿ, ನಮಗೆ ಆ ಕೇಡುಗಳು ತಗಲದ ರೀತಿಯಲ್ಲಿ ನಮ್ಮನ್ನ ಕಾಪಾಡ ಆಶೀರ್ವದಿಸು, ಬಲಪಡಿಸು ದೇವರೇ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೊಡುವಂತ ಬೋಧಕರನ್ನ ನಿಮ್ ಪಾದಕ್ಕೊಪ್ಸಿ ಬೇಡುವಾಗ ದೇವರೇ, ಇನ್ನ ಹೆಚ್ಚಾದ ಒಂದು ಜ್ಞಾನ, ಬುದ್ಧಿ, ವಿವೇಕಗಳನ್ನ ಎಲ್ಲರಿಗೂ ಕೊಟ್ಟು ಸ್ವಾಮಿ, ಆ ವಾಕ್ಯಗಳನ್ನ ಕೇಳಿ ಸ್ವಾಮಿ, ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡದೆ ದೇವರೇ, ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ನಾವು ನಡೆದು ಜೀವಿಸುವ ಮಕ್ಕಳಾಗಿ ನಮ್ಮನ್ನ ಬಲಪಡಿಸು, ಸ್ಥಿರಪಡಿಸು. ಈ ಒಂದು ಪ್ರಾರ್ಥನೆಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಒಂದು ವಂದನೆಗಳನ್ನ ಸಲ್ಲಿಸುತ್ತಾ, ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಬೇಡುತ್ತೇನೆ ಸ್ವಾಮಿ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟಕ್ಕೆ ನಮ್ಮನ್ನು ಎಚ್ಚರಪಡಿಸಿ ಕರೆದು ತಂದು ನಮ್ಮ ಜೀವಿತದಲ್ಲಿ ನಿನ್ನ ವಾಕ್ಯಗಳ ಮುಖಾಂತರ ನಿನ್ನ ಮಾತನಾಡುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು, ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಸ್ಮರಿಸುವಂತಹ ಭಾಗ್ಯವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅಪ್ಪ ತಂದೆ, ಎಷ್ಟೋ ಮಂದಿ ಅಪ್ಪ ತಂದೆ ಈ ದಿವಸವನ್ನು ಕಾಣದೆ ಹೋದರು, ಆದ್ರೆ ನಿನ್ನ ಮಕ್ಕಳಿಗೆ ಅಪ್ಪ ತಂದೆ ಈ ದಿವಸವನ್ನು ನೋಡುವಂತಹ ಭಾಗ್ಯ, ನಿನ್ನೊಂದು ಇರುವಂತಹ ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ವೇಳೆಯಲ್ಲಿ ಅಪ್ಪ ತಂದೆ ಈ ಒಂದು ಹಾಡನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ, ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ, ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಯೋಗ್ಯತೆ ಇಲ್ಲದ ನನ್ನನ್ನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಯೋಗ್ಯತೆ ಇಲ್ಲದ ನನ್ನನ್ನು ನಿನ್ನ ಕೃಪೆಯಿಂದ ಪ್ರೀತಿಸಿದೆ. ಗ್ರಹಿಕೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಗ್ರಹಿಕೆ ಮೇಲಾಗಿ ನೀಡಿರುವೆ, ನಿನ್ನ ಋಣದಲ್ಲಿ ನಾನಿರುವೆ. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ
ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಸತ್ಯದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು. ಸತ್ಯದೇವರು ಜೀವ ಸ್ವರೂಪನು ನಂಬುವೆ ನಿನ್ನ ನಿತ್ಯವು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಜೀವಮಾನವೆಲ್ಲ ನಿನ್ನ ಸೇವಿಸುವ ವರವಾನಿ ಅನುಗ್ರಹಿಸು. ಕೃತಜ್ಞತೆಯಿಂದ ಸ್ತುತಿ ಹಾಡುವೆ ನನ್ನೇಸುದೇವಾ. ಉಪಕಾರ ನಿನ್ನಯ ಅತಿಶಯ ಕೋಟಿ ಕೋಟಿ ವಂದನೆಯು. ಕೋಟಿ ಕೋಟಿ ವಂದನೆಯು. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ದೇವರ ಸಂದೇಶಕ್ಕಾಗಿ ನಮ್ಮ ಜೊತೆಯಲ್ಲಿ ಕೊಳ್ಳೇಗಾಲದ ಡಿಡಿ ಶಾಲೆಯಲ್ಲಿ ಸೇವೆ ಮಾಡುವಂತ ನಮ್ಮ ಸಹೋದರರು ಸಹೋದರ ಸಂದೀಪ್ ಎಂಬುದಾಗಿ ಈಗಾಗಲೇ ಅವರು ಅನೇಕ ಸಾರಿ ನಮ್ಮ ಜೊತೆಯಲ್ಲಿ ದೇವರ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಅವರು ಬೆಳಗ್ಗೆ ಮುಂಜಾನೆ ನಮ್ಮ ಜೊತೆಯಲ್ಲಿ ಸಂದೇಶಕ್ಕಾಗಿ ಕರ್ತನ ಆತ್ಮನ ಬಲದಿಂದ ತುಂಬಿದವರಾಗಿ ಕೂಡಿ ಬಂದಿದ್ದಾರೆ. ದೇವರವರನ್ನ ಆಶೀರ್ವಾದ ಮಾಡಲಿ. ಹಾಗೂ ಅವರ ಬಾಯಿಂದ ಬರುವಂತಹ ಮಾತುಗಳು ಈ ದಿನದ ಆರಾಧನೆಯಲ್ಲಿ ನಮ್ಮೆಲ್ಲರನ್ನ ದೇವರ ಆತ್ಮನ ಬಲದಿಂದ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನ ಸ್ವಾಗತಿಸ್ತೇನೆ. ಸಹೋದರ ಸಂದೀಪ್ ಅವರೇ, ಇದು ನಿಮ್ಮ ಸಮಯ. ದೇವರ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಅವಕಾಶಕ್ಕಾಗಿ ಬೋಧಕರಿಗೂ ಕೂಡಿ ಬಂದಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ತಿಳಿಸ್ತೇನೆ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 1ರಿಂದ 6ನೇ ವಚನವನ್ನು ಓದ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 1ರಿಂದ 6. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಹಸ್ತವು ಬಲಗೊಂಡದ್ದರಿಂದ ಇಸ್ರಾಯೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ದುರ್ಗಗಳನ್ನು ಮಾಡಿಕೊಂಡು ಸೇರಿಕೊಂಡರು. ಇವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನರು, ಅಮಲೇಕರು, ಮೂರನ ದೇಶದವರು ಇವರಿಗೆ ವಿರುದ್ಧವಾಗಿ ದಂಡೆತ್ತಿ ಬಂದು ಇಳುಕೊಂಡು ಗಾಜ ಪಾತ್ರದವರೆಗೂ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿ ಬಿಟ್ಟಿದ್ದರಿಂದ ಇವರಿಗೆ ದವಸ ಧಾನ್ಯವಾಗಲಿ ಕುರಿದನ ಕತ್ತೆಗಳಾಗಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಕುರಿಗಳ ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು. ಅವರು ಅವರ ಒಂಟೆಗಳು ಅಸಂಖ್ಯ. ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. ಇಸ್ರಾಯೇಲರು ಮಿದ್ಯಾನರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. ದಯಮಾಡಿ ಕ್ಷಮಿಸಿ, ನನ್ನ ಸ್ವರ ಅಷ್ಟೊಂದು ಬರ್ತಾ ಇಲ್ಲ, ಆದ್ರೂ ದೇವರ ಬಲದಿಂದ ಹೇಳೋಕೆ ಪ್ರಯತ್ನ ಪಡ್ತೇನೆ. ಈ ಅಧ್ಯಾಯದಲ್ಲಿ ದೇವರು ಮತ್ತೊಂದು ಸಾರಿ ಇಸ್ರಾಯೇಲರನ್ನ ಮಿದ್ಯಾನರ ಕೈಗೆ ಒಪ್ಪಿಸ್ತಾರೆ. 7 ವರ್ಷಗಳ ಕಾಲ ಮಿದ್ಯಾನರು ಗುಲಾಮರಾಗ್ಬೇಕು. ಮಿದ್ಯಾನರಿಗೆ ಇಸ್ರಾಯೇಲರು ಗುಲಾಮರಾಗ್ಬೇಕಾಯ್ತು. ಈಗಾಗ್ಲೇ ಐಗುಪ್ತ ದೇಶದಿಂದ ದೇವರು ಬಹಳ ವೈಭವದಿಂದ ಅವರನ್ನ ಕರ್ಕೊಂಡು ಬಂದಿದ್ದಾನೆ. ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿದ್ರು.
ದೇವರು ಅವರನ್ನ ತನ್ನ ಭುಜಬಲದಿಂದ ಕರ್ಕೊಂಡು ಬಂದು ಕಾನಾನ್ ದೇಶದಲ್ಲಿ ಇಟ್ರು ಕೂಡ, ಈ ಕಾನಾನ್ ದೇಶದಲ್ಲೂ ಕೂಡ ಅವರು ಮತ್ತೊಬ್ಬರಿಗೆ ಗುಲಾಮರಾಗಿದ್ದಾರೆ. ಇದು ದುಃಖದ ವಿಷಯ. ಇಸ್ರೇಲ್ರನ್ನ ಕಂಡ್ರೆ ದೇವರಿಗೆ ಏನೋ ಪ್ರೀತಿ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತೆ, ಅವರು ಇಸ್ರೇಲ್ರು ನನ್ನ ಸ್ವಂತ ಜನರು, ನನ್ನ ಸ್ವಕೀಯ ಪ್ರಜೆ, ನಾನು ಅವರಲ್ಲಿ ಮಮತೆಯನ್ನ ಇಟ್ಟಿದ್ದೇನೆ. ನೋಡಿ, ಅವ್ರು ಎಷ್ಟೇ ಪಾಪದಲ್ಲಿ ಬಿದ್ರು ದೇವರು ಅವ್ರನ್ನ ಕ್ಷಮಿಸ್ತಾ ಇದ್ದ. ಯಾಕಂದ್ರೆ ಅಬ್ರಾಮ್, ಇಸಾಕ್, ಯಾಕೋಬರವ್ರಿಗೆ ಮಾಡಿದಂತ ಆ ವಾಗ್ದಾನವನ್ನ ನೆನೆಸ್ಕೊಂಡು ಇಸ್ರಾಯೇಲ್ರನ್ನ ಪ್ರತಿ ಸಾರಿ ಆತನು ಕರುಣಿಸ್ತಾ ಇದ್ದ. ಬಹಳ ಅತ್ಯಂತ ವೈಭವದಿಂದ ಆತನು ಕರ್ಕೊಂಡು ಬಂದಿದ್ದಾನೆ. ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳುವಾಗ, ಕಣ್ಣು ಗುಡ್ಡೆಯಂತೆ ಅವರನ್ನ ಕಾಪಾಡ್ದೆ. 40 ವರ್ಷ ಅವರನ್ನ ಕಣ್ಣು ಗುಡ್ಡೆಯಂತೆ ಕಾಪಾಡ್ದನಪ್ಪ. ಅದು ತನ್ನ ಮರಿಯನ್ನ ಹೇಗೆ ರೆಕ್ಕೆಯಲ್ಲಿ ಕರ್ಕೊಂಡು ಬರುತ್ತೋ ಆ ರೀತಿ ನನ್ನ ಭುಜದಿಂದ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ಕೊಂಡ್ ಬಂದೆ. ಅವ್ರನ್ನ ನಡೆಸ್ಕೊಂಡ್ ಬಂದಂತವನು ಯೆಹೋವನಲ್ಲದೆ ಬೇರೆ ಯಾರು ಇರ್ಲಿಲ್ಲ, ಯಾರು ಅಲ್ಲ. ಧರ್ಮೋಪದೇಶ ಕಾಂಡ 32ನೇ 18 ಹೇಳುತ್ತೆ, ತಾಯಿ ಮಕ್ಕಳನ್ನ ಸಂತೈಸುವ ಪ್ರಕಾರ ತಾಯಿಯಂತೆ ಅವ್ರನ್ನ ಹೊತ್ಕೊಂಡ್ ಬಂದೆ. ಹೌದು, ತಾಯಿಯಂತಿರುವಂತ ಆ ದೇವರನ್ನ ಅವರು ಕಾನಾನ್ ದೇಶಕ್ಕೆ ಬಂದಾಗ ಮರ್ತ್ಬಿಟ್ರು. 40 ವರ್ಷ ದೇವರು ಅಗ್ನಿ ಸ್ತಂಭವಾಗಿ, ಮೇಘ ಸ್ತಂಭವಾಗಿ, ನನ್ನ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬಿಸಿಲು ಬರಬಾರ್ದು ಅಂತ ಮೇಘ ಸ್ತಂಭವಾಗಿ, ರಾತ್ರಿ ಚಳಿ ಆಗ್ಬಾರ್ದು ಅಂತ ಅಗ್ನಿ ಸ್ತಂಭವಾಗಿ, ಅಷ್ಟು ವೈಭವದಿಂದ ಅವರನ್ನ ಇರಿಸಿದ್ದಾರೆ. ಹೊತ್ತಿಗೆ ಆಹಾರವನ್ನ ಕೊಟ್ಟು, ನೀರನ್ನ ಕೊಟ್ಟು, ಬಹಳ ಹೈ ಸೆಕ್ಯೂರಿಟಿಯಿಂದ ದೇವರು ಆ ದೇಶದಿಂದ ತನ್ನ ಜನರನ್ನ ಕರ್ಕೊಂಡು ಬಂದಾಗ ಇವರು ದೇವರಿಗೆ ವಿಧೇಯರಾಗಲಿಲ್ಲ. ಐಗುಪ್ತ ದೇಶ ಅಂತ ಹೇಳುವಾಗ ಅದು ಕಬ್ಬಿಣಕ್ಕೆ ಹೋಲಿಸಲ್ಪಟ್ಟಿದೆ. ಅಂತ ಒಂದು ಕಬ್ಬಿಣದ ದೇಶದಿಂದ ಅವರ ಸೊಕ್ಕನ್ನ ಮುರಿದು ದೇವರು ಕರ್ಕೊಂಡು ಬಂದ. ಇವರು ಆ ಐಗುಪ್ತ ದೇಶದಿಂದ ಹೊರಟಾಗ ಇಡೀ ದೇಶ, ಇವರ ಮುಂದೆ ಇದ್ದಂತ ದೇಶಗಳೆಲ್ಲ ನಡುಗಿದ್ರು. ರಹಬಳು ಎಂಬ ವ್ಯಭಿಚಾರಿ ಹೆಂಗಸು ಹೀಗೆ ಹೇಳ್ತಾಳೆ, ನಿಮ್ಮ ನಿಮಿತ್ತ ನಮಗೆ ಭಯ ಆಯ್ತಪ್ಪ. ಈ ಜನಾಂಗವನ್ನ ನೋಡಿ ನಮ್ಮ ದೇಶ ನಡುಗ್ತಾ ಇದೆ. ಇವರು ಬರ್ತಾ ಇದ್ರೆ ಅನ್ಯರ ದೇಶಗಳು ನಡುಗ್ತಾ ಇತ್ತು. ಇಂಥ ವೈಭವದಲ್ಲಿ ದೇವರು ತಾನೇ ಮುಂದೆ ನಿಂತು ಅವ್ರನ್ನ ಕಾನಾನ್ ದೇಶಕ್ಕೆ ಕರ್ಕೊಂಡ್ ಬಂದ್ಬಿಟ್ಟ. ಆದ್ರೆ ಇವರು ಕಾನಾನ್ ದೇಶಕ್ಕೆ ಬಂದು ಏನ್ ಮಾಡ್ಬೇಕಾಗಿತ್ತು? ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕಿತ್ತು. ದೇವರಿಗೆ ವಿಧೇಯರಾಗ್ಬೇಕಾಗಿತ್ತು. ಅನ್ಯರ ಮುಂದೆ ದೇವರನ್ನ ಪ್ರಚುರಪಡಿಸ್ಬೇಕಾಗಿತ್ತು. ದೇವರು ಇವ್ರನ್ನ ಕರ್ಕೊಂಡು ಬಂದು ಚೆನ್ನಾಗಿ ಹೇಳ್ಕೊಟ್ಟಿದ್ದ ಮೋಶೆ ಮುಖಾಂತರ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ ಈ ರೀತಿ ಹೇಳುತ್ತೆ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವಂತ ಹಿತಿಯರು, ಗಿರ್ಗಾಶಿಯರು, ಅಮೋರಿಯರು, ಕಾನಾನ್ಯರು, ಪಿರಿಂಜಿಯರು, ಹಿವಿಯರನ್ನ, ಯೆಬೂಸ್ಯರನ್ನ, ನೀವು ಆ 7 ಜನಾಂಗಗಳನ್ನ ನಿಮ್ಮ ಎದುರಿನಿಂದ ಹೊರಡಿಸ್ಬಿಡ್ಬೇಕು. ನೀವು ಹೋದ ತಕ್ಷಣವೇ ಒಂದು ಕಾರ್ಯ ಮಾಡ್ಬೇಕು. ಅದೇನಪ್ಪಾ ಅಂದ್ರೆ, ಆ ಕಾನಾನ್ ದೇಶದಲ್ಲಿರುವಂತ ಆ 7 ಜನಾಂಗಗಳನ್ನ ನೀವು ಹೊರಡಿಸ್ಬೇಕು. ಅವ್ರ ಸಂಗಡ ಒಡಂಬಡಿಕೆ ಮಾಡ್ಕೊಳ್ಬಾರ್ದು, ಅವ್ರನ್ನ ಕನಿಕರಿಸ್ಬಾರ್ದು, ಅವ್ರ ಜೊತೆ ಬೀಗತನ ಮಾಡ್ಬಾರ್ದು, ಅವ್ರ ಹೆಣ್ಮಕ್ಳನ್ನ ನೀವು ತಕೊಳ್ಬಾರ್ದು, ನಿಮ್ ಹೆಣ್ಮಕ್ಳನ್ನ ಅವ್ರು ಕೊಡ್ಬಾರ್ದು. ದೇವರು ಸ್ಪಷ್ಟವಾಗಿ ಮೋಶೆ ಮುಖಾಂತರ ಹೇಳಿಸಿದ, ನೀವು ಹೋಗುವಂತ ಆ ದೇಶದಲ್ಲಿ
ಆ ಕಾನಾನ್ಯರ 7 ಜನಾಂಗಗಳು ಇರಬಾರ್ದು. ನೋಡಿ, ದೇವ್ರು ಮೋಶೆ ಮುಖಾಂತರ ಹೇಳ್ಸಿದಾನೆ, ಆದ್ರೆ ಇವರು ಆ ಕಾರ್ಯವನ್ನ ಮಾಡ್ಲಿಲ್ಲ. ದೇವ್ರು ಏನ್ ಹೇಳಿದ್ನೋ ಅದನ್ನ ಮಾಡ್ಲಿಲ್ಲ. ಬದಲಿಗೆ ಅವರು ಪಾಪದಲ್ಲಿ ಬಿದ್ರು. ಈ ಮಿದ್ಯಾರನನ್ನ ದೇವ್ರು ಸ್ಪಷ್ಟವಾಗಿ ಹೇಳಿದ, ನೀವು ಕಾನಾನ್ ದೇಶಕ್ಕೆ ಹೋದಾಗ ಹೊಡೆದುಳಿಸಿ. ಯಾಕೆಂದ್ರೆ 40 ವರ್ಷ ಅವರು ಐಗುಪ್ತ ದೇಶದಿಂದ ಬರುವಾಗ ಈ ಮಿದ್ಯಾನರೇ ಒಂದು ಹಬ್ಬವನ್ನ ಮಾಡಿ, ಆ ಹಬ್ಬಕ್ಕೆ ಇಸ್ರೇಲರನ್ನ ಬರಗೊಡಿಸಿ ಅನೇಕ ಪಾಪದಲ್ಲಿ ಬೀಳಿಸಿದಂತೆ ಈ ಮಿದ್ಯಾನರು ಅಮಲೇಕರು ಐಗುಪ್ತ ದೇಶದಿಂದ ಅವರು ನಡ್ಕೊಂಡು ಬರುವಾಗ ಹಿಂದೆ ಇದ್ದಂತ ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯದಲ್ಲಿ ಹೇಳಿರೋ ಪ್ರಕಾರ ಹಿಂದೆ ಇದ್ದಂತ ಆ ಬಳಲಿದಂತ ಆ ಜನರನ್ನ ಅಮಲೇಕರು ನಿಸ್ಸಂದೇಹವಾಗಿ ಒಂದು ಕೊಂದ್ರು. ಅವ್ರಿಗೆ ದಾರಿ ಬಿಡ್ಲಿಲ್ಲ. ಅದಕ್ಕೆ ದೇವ್ರು ಹೇಳಿದ, ನೀವು ಹೋದ ತಕ್ಷಣವೇ ಅಮಲೇಕರ ಹೆಸರು ಇಲ್ದಿದಂಗ್ ಮಾಡ್ಬೇಕು, ಅವರನ್ನ ಹೊಡೆದು ದೇಶದಿಂದ ಓಡಿಸ್ಬೇಕು ಅನ್ನೋದು ದೇವರ ಸಂದೇಶವಾಗಿತ್ತು. ದೇವ್ರು ಹೇಳಿದ್ದನ್ನ ಅವರು ಮಾಡ್ಲಿಲ್ಲ. ಅವರು ಕಾನಾನ್ ದೇಶಕ್ಕೆ ಬಂದಾಗ ಆ ಯೋರ್ದಾನ್ ಹೊಳೆಯಲ್ಲಿ ಸ್ವಲ್ಪ ಜಾಗವನ್ನ ಅವರು ಆವರಿಸ್ಕೊಳಕ್ ಶುರು ಮಾಡಿದ್ರು. ರೂಬೇನ್ ಕುಲ, ಸಿಮೋನ್ ಕುಲ, ಇವರಿಗೆ ಆ ಕಾನಾನ್ ದೇಶದ ಬಾರ್ಡ್ರ ಪಕ್ಕದಲ್ಲೇ ತಮಗೆ ಸ್ಥಳ ಸಿಕ್ಕಿದ ಹಾಗೆ ಅವರು ಆ ಕುಲದ ಪ್ರಕಾರ ಆವರಿಸ್ಕೊಂಡ್ರು. ದೇವ್ರು ಹೇಳಿದ ಇಡೀ ಕಾನಾನ್ ದೇಶವನ್ನೇ ವಶಪಡಿಸ್ಕೊಳ್ಬೇಕು ಅಂತ, ಆದ್ರೆ ಇವರು ಪ್ರಯತ್ನ ಪಡ್ಲಿಲ್ಲ. ಬದಲಿಗೆ ತಮ್ಮ ಕುಲಕ್ಕೆ ಯಾವ ಜಾಗ ಸಿಕ್ಕೋ ಆ ಜಾಗದಲ್ಲಿ ಅವರು ತೃಪ್ತಿ ಪಟ್ರು, ಬೇರೆ ಕುಲದ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ನಾವು ಚೆನ್ನಾಗಿದ್ರೆ ಒಳ್ಳೆ, ನಮ್ಮ ಕುಲ ಚೆನ್ನಾಗಿದ್ರೆ ಸಾಕು ಅಂತ ಅವರು ಬಿಟ್ಬಿಟ್ರು. ಈ 12 ಕುಲ ನನ್ನ ಅಣ್ಣ ತಮ್ಮಂದಿರು ಅನ್ನೋದನ್ನ ಅವ್ರು ಮರ್ತರು. ತಮಗೆ ಸಿಕ್ಕಿದಂತ ಜಾಗದಲ್ಲಿ ಅವರು ತೃಪ್ತಿ ಪಟ್ರು. ಆ ದೇಶದಲ್ಲಿದ್ದಂಥವ್ರನ್ನ ಒಗ್ಗಟ್ಟಾಗಿ ಅವರು ಓಡಿಸ್ಲಿಲ್ಲ. ಉತ್ಸಾಹ ಹೋಯ್ತು. ಐಗುಪ್ತ ದೇಶದಿಂದ ಈಗ ಬಂದು ನಾವು ಸುರಕ್ಷಿತವಾಗಿದ್ದೇವೆ ಅಂತ ಅವ್ರು ಯುದ್ಧ ಮಾಡ್ಲಿಲ್ಲ. ಉತ್ಸಾಹ ಹೋಯ್ತು. ಕಾನಾನ್ಯರನ್ನ ಸಂಪೂರ್ಣವಾಗಿ ಇಸ್ರೇಲರು ಅಲ್ಲಿಂದ ಓಡಿಸ್ಲಿಲ್ಲ. ಮೋಶೆ, ಯೆಹೋಶುವ ಕಾನಾನ್ಯರ ಅಧಿಕಾರವನ್ನ ಮುರಿದ್ರು. ಧರ್ಮೋಪದೇಶ ಕಾಂಡ 23ನೇ ವಿಮೋಚನ ಕಾಂಡ 23ನೇ ಅಧ್ಯಾಯದಲ್ಲಿ ದೇವರು ಹೇಳಿದ, ನೀವು ಹೋದ ತಕ್ಷಣ ಅವರನ್ನ ಸ್ವಲ್ಪವಾಗಿ ಓಡಿಸ್ಬೇಕು. ದೇಶದಿಂದ ಅವರನ್ನ ಓಡಿಸ್ಲೇಬೇಕು. ಆದ್ರೆ ಇವರು ಓಡಿಸ್ಲಿಲ್ಲ. ದೇವ್ರು ಹೇಳಿದ್ದನ್ನ ಇವರು ಮಾಡ್ಲಿಲ್ಲ. ಕಾನಾನ್ಯರನ್ನ ನಾಶ ಮಾಡ್ಲಿಲ್ಲ. ಇವ್ರು ಏನ್ ಮಾಡಿದ್ರು ಗೊತ್ತಾ? ಕಾನಾನ್ ದೇಶಕ್ಕೆ ಹೋಗಿ ಇವ್ರು ಏನ್ ಮಾಡಿದ್ರು ಗೊತ್ತಾ? ಆ ಕಾನಾನ್ ದೇಶದಲ್ಲಿರುವಂತ ಆ ಜನರನ್ನ ದೇವರ ಮಾತಿಗೆ ವಿಧೇಯರಾಗಿ ಓಡಿಸ್ಲಿಲ್ಲ ಅಥವಾ ಸಂಹರಿಸ್ಲಿಲ್ಲ. ಬದಲಿಗೆ ನ್ಯಾಯಸ್ಥಾಪನ ಪುಸ್ತಕ 1ನೇ ಅಧ್ಯಾಯ 27ನೇ ವಚನ ಏನ್ ಹೇಳುತ್ತೆ ಅಂದ್ರೆ, ಆ ಕಾನಾನ್ಯರನ್ನ ತಮ್ಮ ಮನೆಗಳಲ್ಲಿ ಕರ್ಕ ಬಂದು ಗುಲಾಮರಾಗಿ ಇಟ್ಕೊಂಡ್ರು. ನೋಡಿ, ದೇವ್ರು ಹೇಳಿದ, ನೀವು ಹೋದ ತಕ್ಷಣವೇ ಅಲ್ಲಿರೋರ್ನೆಲ್ಲ ಓಡಿಸ್ಬೇಕು, ಯುದ್ಧವನ್ನ ಮಾಡಿ ಅವರನ್ನ ಸಂಹರಿಸ್ಬೇಕು. ಆದ್ರೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಹೋಗ್ಬಿಟ್ಟು ಅವರನ್ನ ಜೀವದಿಂದ ಉಳಿಸಿ ತಮ್ಮ ಮನೆಗಳಿಗೆ ಗುಲಾಮರಾಗಿ ಮಾಡ್ಕೊಂಡು, ವೈರಿಗಳನ್ನ ಗುಲಾಮರಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ 40 ವರ್ಷ ಇವರು ದುಡ್ದಿಲ್ಲ, ಸೋಂಬೇರಿಗಳು, ಈಗ್ಲೂ ಕೂಡ ದುಡಿಯಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅವರನ್ನ, ಅನ್ಯರನ್ನ ಸಾಯಿಸೋ ಬದಲು ತಮ್ಮ ಮನೆಗಳಲ್ಲಿ ಇಟ್ಕೊಂಡ್ರು ಅಂತ
ನ್ಯಾಯಸ್ಥಾಪಕರ ಪುಸ್ತಕ 1ನೇ ಅಧ್ಯಾಯ 27ನೇ ಅಧ್ಯಾಯ ಹೇಳುತ್ತೆ, ವಚನ ಹೇಳುತ್ತೆ. ಇಟ್ಕೊಂಡ್ರು. ದೇವರ ವೈರಿಗಳು ಇಸ್ರೇಲ್ರ ಮನೆಯಲ್ಲಿ ವಾಸಿಸ್ಬೇಕಾಯ್ತು. ಅವ್ರು ಮಾತ್ರ ವಾಸಿಸ್ನಿಲ್ಲಪ್ಪ, ಆ ಕಾನಾನ್ಯರ ದೇವರು ಕೂಡ ದೇವರುಗಳನ್ನ ಅವರು ಇಸ್ರೇಲ್ರ ಮನೆಯಲ್ಲಿ ಪೂಜೆ ಮಾಡಕ್ ಶುರು ಮಾಡಿದ್ರು. ದೇವ್ರು ಮೊದ್ಲೇ ಹೇಳಿದ, ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯದಲ್ಲಿ ಹೇಳಿದ, ನೀವ್ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಬೀಗತನ ಮಾಡ್ಕೊಳ್ಬೇಡಿ, ಅವ್ರ ಹೆಣ್ಮಕ್ಳ ನಿಮಗ್ ಕೊಡ್ಬೇಡಿ, ನಿಮ್ ಹೆಣ್ಮಕ್ಳ ಅವ್ರಿಗೆ ಕೊಡ್ಬೇಡಿ ಅಂತ ದೇವ್ರು ಸ್ಪಷ್ಟವಾಗಿ ಹೇಳಿದ. ಆದ್ರೆ ಇವ್ರು ಅದಕ್ಕೆ ವಿರುದ್ಧವಾಗಿ ಬದುಕಿದ್ರು. ಆ ಕಾನಾನ್ಯರ ಹೆಣ್ಣು ಮಕ್ಕಳನ್ನ ಇವರು ತಕೊಂಡ್ರು. ಆ ದೇವರ ವೈರಿಗಳು ಇಸ್ರೇಲ್ರ ಮನೆಯಲ್ಲಿ ವಾಸಿಸ್ತರು. ದೇವರ ಜೊತೆ ಇವರು ಒಪ್ಪಂದ ಮಾಡ್ಕೊಳ್ಳಿಲ್ಲ, ಬದಲಿಗೆ ಅನ್ಯರ ಜೊತೆ ಒಪ್ಪಂದ ಮಾಡ. ಮೋಶೆ ಹಾಗೂ ಯೋಶುವ ಬಹಳ ಅತ್ಯಂತ ಗಂಭೀರವಾದಂತ ರೀತಿಲಿ ಅವರು ಕಲಿಸ್ಕೊಟ್ಟಿದ್ರು. ಒಂದು ವೇಳೆ ನೀವು ಅವರನ್ನ ಉಳಿಸೋದೇ ಆದ್ರೆ ಮುಂದೆ ಒಂದು ದಿನ ನಿಮ್ಮನ್ನ ಅವ್ರು ನಾಶ ಮಾಡ್ತಾರೆ. ಇದು ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯದಲ್ಲಿದೆ. ಇವರು ಕಾನಾನ್ ದೇಶಕ್ಕೆ ಹೋದ ತಕ್ಷಣ ಆ 7 ರಾಷ್ಟ್ರಗಳನ್ನ ಹೊಡೆದು ಉಳಿಸಿದ್ರೆ ಇವರ ಮುಂದೆ ಮಿದ್ಯಾನರಾಗ್ಲಿ, ಅಮಲೇಕರಾಗ್ಲಿ, ಫಿಲಿಸ್ಟಿಯರಾಗ್ಲಿ, ಅಶೂರ್ಯರಾಗ್ಲಿ ಅಥವಾ ಬ್ಯಾಬಿಲೋನ್ನವರಾಗ್ಲಿ ಮುಂದೆ ಬರ್ತಾ ಇರ್ಲಿಲ್ಲ. ಇವರು ದೇವರಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನ, ಅದರಲ್ಲೂ ಸಬ್ಬತ್ತನ್ನ ಕೈಗೊಂಡು ನಡೆದಿದ್ದಿದ್ರೆ ಇವರು ಬೇರೆಯವ್ರಿಗೆ ಗುಲಾಮರಾಗ್ತಿರ್ಲಿಲ್ಲ. ದೇವ್ರು ಏನ್ ಹೇಳ್ತಾನೋ ಅಷ್ಟು ಮಾತ್ರ ಮಾಡ್ಬೇಕಿತ್ತು, ಬದಲಿಗೆ ಅವ್ರನ್ನೆಲ್ಲ ಉಳಿಸ್ತರು. ತಮ್ಮ ಮನೆಗಳಿಗೆ ಕರ್ಕೊಂಡ್ ಬಂದು ಜೀತದಳ ಆಗಿ ಅವ್ರು ಉಪಯೋಗಿಸ್ಕೊಂಡ್ರು. ದೇವ್ರು ಅರಣ್ಯಕಾಂಡ 33ನೇ ಅಧ್ಯಾಯ ಆ ವಚನವನ್ನ ಓದಿದಾಗ ಸ್ಪಷ್ಟವಾಗುತ್ತೆ. ಏನಂತ? ನೀವು ಅವರನ್ನ ಉಳಿಸ್ತ್ರೆ ಮುಂದೆ ಒಂದು ದಿನ ಅವರು ನಿಮ್ಮ ಕಣ್ಣುಗಳನ್ನ ಚುಚ್ಚುತ್ತಾರೆ, ನಿಮ್ಮನ್ನ ಹಿಂಸೆ ಪಡಿಸ್ತಾರೆ, ನಿಮ್ಮನ್ನ ಗೋಳಾಡಿಸ್ತಾರೆ. ದುಷ್ಟ ಬೀಜಗಳನ್ನ ತಮ್ಮ ಮನೆಗಳಲ್ಲೇ ಬೆಳೆಕೆ ಬಿಟ್ರು. ಇದರ ಪರಿಣಾಮ ಮಿದ್ಯಾನರು, ಅಮಲೇಕರು ಹೆಚ್ಚಾದ್ರು. ಅನೇಕ ತಲೆಮಾರುಗಳು ಹೆಚ್ಚಾದ್ರು. ಮೊದಲೇ ಅವರು ಸೇಡ್ ತೀರಿಸ್ಕೊಳ್ಳಕ್ಕೆ ಅವ್ರು ಕಾಯ್ತಾ ಇದ್ರು. ಶತ್ರುಗಳು ಬಹಳ ಹೆಚ್ಚಾಗಿ ಶಕ್ತಿಶಾಲಿಯಾಗಿ ಸೇಡಿನ ಬಯಕೆಯನ್ನು ಅವರು ಹೊಂದಿದ್ರು. ಮೊದಲೇ ಇವರು ದೇವರನ್ನ ಬಿಟ್ಟಿದ್ದಾರೆ, ವೈರಿಯನ್ನ ತಮ್ಮ ಮನೆಯಲ್ಲಿ ಸಾಕ್ತಾ ಇದ್ದಾರೆ. ಇದು ಜೋರ್ಡನ್ ಪೂರ್ವದಲ್ಲಿ ಮಾತ್ರ ಅಲ್ಲ, ಇಡೀ ಇಸ್ರೇಲ್ರೇ ನಾಶವಾಗುವಂತ ಪರಿಸ್ಥಿತಿಯನ್ನ ತಕ್ಕೊಂಡ್ರು. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಅವರು ಮಿಡತೆಗಳಂತೆ ಬಂದ್ರಂತೆ. ಮಿದ್ಯಾನರು ಮಿಡತೆಗಳಂತೆ ಬಂದ್ರಂತೆ. ಪ್ಲೇಗ್ ರೀತಿ ಬಂದು ಅವರನ್ನ ಸಂಹರಿಸ್ತಿದ್ರು, ಅವರ ಆಸ್ತಿ ಪಾಸ್ತಿಗಳನ್ನ ಕಿತ್ಕೊಂಡು ಹೋಗ್ತಿದ್ರು. 7 ವರ್ಷಗಳ ಕಾಲ ಅವರು ಗುಲಾಮರಾಗ್ತಿದ್ರು. ಐಗುಪ್ತ ದೇಶದಿಂದ ಬಿಡಿಸಿದಂತ ದೇವರನ್ನ ಮರೆತು ಮತ್ತೆ ಬೇರೆಯವ್ರಿಗೆ ಅವ್ರ ಗುಲಾಮರಾದ್ರು. ಇಡೀ ದೇಶವನ್ನ ಆಳ್ಬೇಕಾಗಿತ್ತು, ಇಡೀ ದೇಶವನ್ನ ನಡೆಸಬೇಕಾಗಿತ್ತು ಇಸ್ರಾಯೇಲ್. ಅದಕ್ಕೆ ಬದಲಾಗಿ ಮತ್ತೊಂದು ಸಾರಿ ಕಾನಾನ್ ದೇಶದಲ್ಲಿ ಮಿದ್ಯಾನರಿಗೆ 7 ವರ್ಷ ಗುಲಾಮರಾಗಿ ಬದುಕ್ಬೇಕಾಯ್ತು.
ಒಂದು ಸಾರಿ ಕೈ ಸುಟ್ಕೊಂಡ್ರೆ ಮತ್ತೆ ಬೆಂಕಿ ಕೈ ಹಾಕ್ಬಾರ್ದು. ದೇವರು ಎಷ್ಟು ಎಚ್ಚರಿಸಿದಾನಂದ್ರೆ ಅವರು ಕಿವಿಗೊಂಡಿಲ್ಲ. ಕಾನಾನ್ ದೇಶಕ್ಕೆ ಹೋಗಿ ಅವರು ಬಲವಾಗಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕಾಗಿತ್ತು. ಇಡೀ ಜನಾಂಗಕ್ಕೆ ಅವರು ರಾಜರಾಗಿ ಬದುಕಬೇಕಾಗಿತ್ತು. ಆದ್ರೆ ಪಾಪ ಮಾಡಿ ಗುಲಾಮರಾದ್ರು. ಬುದ್ಧಿ ಬರ್ಲಿಲ್ಲ. ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ, ರಾಜರಾಗಿ ಬದುಕಬೇಕಾಗಿದ್ದಂಥವ್ರು ಗುಹೆಗಳಲ್ಲಿ ಬೆಟ್ಟಗಳಲ್ಲಿ ವಾಸ ಮಾಡಿದ್ರು ಅಂತ ಬರೆಯಲ್ಪಟ್ಟಿದೆ. ಅವ್ರು ಬಿದ್ದಿದ್ದನ್ನ ತಿನ್ನಕ್ ಆಗ್ತಾ ಇಲ್ಲ. ಯಾಕೆ? ಅವ್ರ ವೈರಿಗಳು ಬಂದು ಅವರ ಹೊಸ ಧಾನ್ಯಗಳನ್ನ ಕುರಿಗಳನ್ನ ತಕೊಂಡು ಹೋಗ್ತಾ ಇದ್ದಾರೆ. ಅನ್ಯರ ಜೊತೆ ಸೇರ್ಬೇಡಿ. ಸೇರಿದ್ರೆ ಅವರ ಗುಣ ಬರುತ್ತೆ, ಅವರ ಕಾರ್ಯಗಳನ್ನ ನೀವು ಕಲಿಬೇಕಾಗುತ್ತೆ. ನಿಮ್ಮ ಮಕ್ಕಳು ಅವ್ರನ್ನ ಫಾಲೋ ಮಾಡ್ತಾರೆ. ಅದಕ್ಕೆ ಆ ಒಂದು ಉದ್ದೇಶದಿಂದ ದೇವರು ಅವರನ್ನ ಬೇರ್ಪಡಿಸಿದ. ಶತ್ರುಗಳ ಜೊತೆ ಸೇರ್ಬೇಡಪ್ಪ. ಒಂದು ವೇಳೆ ನೀವು ಅಧೀನರಾದ್ರೆ ಈಗ ಏನೋ ಸ್ನೇಹಿತರಾಗಿ ಬರ್ತಾರೆ, ಮುಂದೆ ಒಂದು ದಿನ ಕಡು ವೈರಿಗಳಾಗಿ ನಿಮ್ಮನ್ನ ಕುಗ್ತಾರೆ. ಇವತ್ತು ಆ ಇಸ್ರೇಲ್ ರೀತಿನೇ ಎಷ್ಟೋ ಜನ ಕ್ರೈಸ್ತರು ಇದೇ ತಪ್ಪನ್ನ ಅನ್ಯರ ಸಂಗಡ ಸೇರಿ ಅವರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ದೇವ್ರು ಹೇಳಿದಾನೋ ಅಷ್ಟನ್ನೇ ಮಾಡ್ಬೇಕು. ವೆರಿ ಸಿಂಪಲ್. ನೀವು ಹೋದ ದೇಶದಲ್ಲಿ ಅವರನ್ನ ಹೊರಡಿಸ್ಬಿಡಿ, ಸಾಧ್ಯವಾದ್ರೆ ಅವರನ್ನ ಸಂಹರಿಸಿ ಅಂತ ದೇವ್ರು ಹೇಳಿ. ಇಷ್ಟನ್ನೇ ಮಾಡ್ಬೇಕ. ಅಬ್ರಾಹ್ಮನು ಕಾನಾನ್ ದೇಶವನ್ನ ಸುತ್ತುವರೆದಿದ್ದ. ಎಲ್ಲಾ ಸ್ಥಳಗಳಲ್ಲೂ ಅವನು ಪ್ರಯಾಣ ಮಾಡಿದ. ಆ ದೇಶವನ್ನ ವಶಪಡಿಸ್ಕೊಳ್ಬೇಕಾಗಿತ್ತು. ಬದಲಿಗೆ ತಮಗ್ ಸಿಕ್ಕದಂತ ಜಾಗದಲ್ಲಿ ತೃಪ್ತಿ ಪಟ್ಟು ಬಿಟ್ಬಿಟ್ಟು, ಬದಲಿಗೆ ವೈರಿಗಳನ್ನ ತಮ್ಮ ಮನೆಯಲ್ಲಿ ಜೀತದಳಾಗಿ ಇರಿಸ್ಕೊಂಡ್ರು. ಆ ವೈರಿಗಳ ಮಕ್ಕಳನ್ನೇ ತಮ್ಮ ಮಕ್ಕಳಿಗೆ ತಕೊಂಡು ಮದುವೆನ ಮಾಡಿ ದೇವರನ್ನ ಬಿಟ್ಟು. ಇದರ ಪರಿಣಾಮ ಅತ್ಯಂತ ನೋವಿನ ಘಟನೆನ ನಾವು ಓದ್ಬೇಕು. ಅವ್ರು ಗುಲಾಮರಾದ್ರು. ಮತ್ತೊಂದು ಸಾರಿ 7 ವರ್ಷ ಗುಲಾಮರಾದ್ರು. ಹತ್ರು, ಗೋಳಾಡಿದ್ರು. ದೇವ್ರು ಏನ್ ಹೇಳ್ತಾನೋ ಅಷ್ಟು ಮಾತ್ರ ನಾವು ಮಾಡಿದಾಗ ನಾವು ಆಶೀರ್ವಾದವನ್ನ ಹೊಂದ್ತೇವೆ. ದೇವ್ರು ನಮ್ಮ ಒಳ್ಳೇದಕ್ಕೆ ಆತನು ಎಲ್ಲಾ ಕಾರ್ಯಗಳನ್ನ ನಮ್ಗೆ ಹೇಳ್ತಾನೆ. ದೇವ್ರು ನಮ್ಮನ್ನು ಒಳ್ಳೇದನ್ನಾಗಿ ಬಯಸ್ತಾನೆ. ಆದ್ರೆ ನಾವು ದೇವರ ಮಾತಿಗೆ ಕಿವಿ ಕೊಡ್ತಾ ಇಲ್ಲ. ಇದು ಆದಿಯಲ್ಲೇ ನಡೆದಿದೆ. ದೇವ್ರು ಹೇಳಿದ್ರೆ ಈ ಹಣ್ಣನ್ನು ತಿನ್ಬೇಡಮ್ಮ ಅಂತ. ಆದ್ರೆ ದೇವ್ರಿಗಿಂತ ಸೈತಾನನ ಮಾತು ಅವಳಿಗೆ ಇಂಪಾಗಿ ಕೇಳಿಸ್ತು. ದೇವ್ರು ಏನ್ ಹೇಳ್ತಾನೋ ಅಷ್ಟ ಮಾತ್ರನ ನಾವು ಮಾಡ್ಬೇಕು. ಬದಲಿಗೆ ನಾವು ಬೇರೆ ರೀತಿ ಏನಾದ್ರು ಕಾರ್ಯ ಮಾಡೋದಾದ್ರೆ ಮತ್ತೊಂದು ಸಾರಿ ನಾವು ಅಪಾಯಕ್ಕೆ ಸಿಗಾಕೊಳ್ತೇವೆ. ದೇವ್ರು ನಮ್ಮನ್ನ ಆಶೀರ್ವದಿಸಲಿ. ಆಮೇಲೆ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಸಹೋದರ ಸಂದೀಪ್ ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತೊಳಗಿದ್ದೇನೆ. ಈಗ ಪ್ರಾರ್ಥನೆಯ ಸಮಯ. ಚಾಟ್ ಅಲ್ಲಿ ಪ್ರಾರ್ಥನೆಯ ಒಂದು ರಿಕ್ವೆಸ್ಟ್ ಗಳನ್ನ ಹಾಕಿದ್ದೇವೆ. ಪ್ರಾರ್ಥನೆಗೆ ಹೋಗೋಣ. 20 ಪ್ರಾರ್ಥನೆಗಳಿವೆ. ಮೊದಲನೇ ಭಾಗ 10 ಪ್ರಾರ್ಥನೆಗಳನ್ನ ಮಾಡಿಕೊಳ್ಳೋಣ. ಇನ್ನು ಉಳಿದ 11ರಿಂದ 20 ತನಕ 2ನೇ ಪ್ರಾರ್ಥನೆಯನ್ನ ಮಾಡೋಣ.
ನಮ್ಮ ಮಧ್ಯದಲ್ಲಿ ಈ ಫಸ್ಟರ್ ಮೇಲೇನು ಇದೆ ಮೇಲೆ ಇದೆಯಾ? 9 ಇದೆ ಮೇಲೆ. 9 ಇದೆ. ಸೊ ಹಾಗಾದ್ರೆ ಆ 9 ಪ್ರಾರ್ಥನೆಗೆ ಬೇರೆ ಇನ್ನೊಬ್ಬರನ್ನ ಕೇಳ್ಕೊಳ್ತೇನೆ. 3 ಮಂದಿ ಪ್ರಾರ್ಥನೆ ಮಾಡಬೇಕಾಗ್ತದೆ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡುವಂತ ಸಮಯ ಇದು. ಸಮಯವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ಎಲ್ಲರನ್ನ ಮುಟ್ಟಲಿ, ಸ್ವಸ್ಥಪಡಿಸಲಿ, ಆರೋಗ್ಯದಿಂದ ತುಂಬಿಸಲಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಹಿರಿಯರಾದಂತ ನಾಗರಾಜ್ ಸರ್ ಅವರು ಇದ್ದಾರೆ. ಆ 9 ಮೇಲೆ ಇರ್ತಕ್ಕಂಥ 9 ವಿಜ್ಞಾಪನೆಗಳಿಗಾಗಿ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊದಲನೆಯಿಂದ 10, ಎರಡನೆಯದಾಗಿ ಮೊದಲಿಂದ 10ರ ತನಕ ನಮ್ಮ ಮಧ್ಯದಲ್ಲಿ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರು ಇದ್ದಾರೆ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ 11ರಿಂದ 20ರ ತನಕ ಕೊನೆಯದಾಗಿ ಪಾಸ್ಟರ್ ಯಶವಂತ ತಮ್ಗಳವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್ ನಂದಿತಾ ನಮ್ಮ ಮಗಕ್ಕೋಸ್ಕರ ಪ್ರೇಯರ್ ಮಾಡಿ. ನಂದಿತಾ ಅವರ ಹಾಕಿದ್ದೇನೆ ಫಸ್ಟರ್ 9 ಇದೆಯಲ್ಲ ಅದ್ರಲ್ಲಿ. ನಿಮ್ಮ ಹೆಸರು ಇದೆಯಾ? ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಯಾರಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇವತ್ತು ಒಂದು ಬೀದರಲ್ಲಿ ಮದುವೆ ಇದೆ. ಎಡಿಸನ್ ಅವರು, ಅವರ ಮದುವೆಗೋಸ್ಕರ ಪ್ರಾರ್ಥನೆ ಮಾಡಿ. KP ಬಳ್ಳಾರಿ ಅವರ ವಿಜ್ಞಾಪನೆಯನ್ನ ನೆನಪಿಸ್ಕೊಳ್ಳೋಣ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ನಾಗರಾಜ್ ಸರ್ ಇದ್ದೀರಾ? ಇದ್ದೀವಿ ಸರ್, ಇದ್ದೀವಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು, ಕೃಪಾ ಸಂಪೂರ್ಣನು, ಸರ್ವಶಕ್ತನು ಆದ ನಮ್ಮ ಪರಮ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದದಿಂದ ಅದರಲ್ಲಿ ಬಂದು ಕೂಡಿ ನಿನ್ನ ಮಹಿಮೆ ಪಡಿಸುವಾಗೆ ಕೊಟ್ಟದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ರಾತ್ರಿ ಎಲ್ಲ ಸುಖವಾದ ನಿದ್ರೆಯನ್ನು ದಯಪಾಲಿಸಿ ಕೊಟ್ಟಿದ್ದಿ. ನಿನ್ನ ಮಹಾಕೃಪೆಯಿಂದ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡಿದಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಕೃಪೆ ಸ್ವಾಮಿ, ಈ ಮುಂಜಾನೆ ನಿನ್ನ ಸೇವಕರ ಮುಖಾಂತರವಾಗಿ ಕೊಟ್ಟಂತ ವಾಕ್ಯಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸುವಾಗಿದೆ. ಈ ವಾಕ್ಯಗಳನ್ನು ನಾವು ನಮ್ಮ ಮನದಲ್ಲಿ ಇಟ್ಟುಕೊಂಡು ಸ್ವಾಮಿ, ನಾವು ಇಸ್ರಾಯೇಲರ ಹಾಗೆ ಶತ್ರುಗಳನ್ನ ನಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ನಾವೇ ಅದಕ್ಕೆ ಆಗದ ಹಾಗೆ ಸ್ವಾಮಿ, ನಾವು ನಿನ್ನ ಭರವಸೆ ಇಟ್ಟು ನಿನ್ನ ಅನ್ಯೋನ್ಯತೆಯಲ್ಲಿ ನಮ್ಮ ನಡೆಸಬೇಕೆಂದು ನಿನ್ನನ್ನು ಬೇಡ್ತೀವಿ ಸ್ವಾಮಿ. ವಾಕ್ಯವನ್ನು ತಂದಂತ ಬೋಧಕರನ್ನ ಆಶ್ರಯಿಸು, ಅವರ ಸೇವೆಯನ್ನು ಆಶ್ರಯಿಸಬೇಕೆಂದು ನಿನ್ನ ಬೇಡ್ತೀವಿ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ, ಅನೇಕ ಮಕ್ಕಳು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಮೊರೆ ಹೋಗಿದ್ದಾರೆ ಕರ್ತನೇ. ನಿನ್ನ ವಾಕ್ಯವು ಹೇಳುವ ಹಾಗೆ ಪರಸ್ಪರನ ಮೊರೆ ಹೋಗಿರುವನು ಸರ್ವಶಕ್ತನ ಆಶಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ನೀವು ಹೇಳಿದ ಕರ್ತನೇ. ಈ ಮಕ್ಕಳು ನಿನ್ನ ಆಶಯವನ್ನು ಬೇಡುವರಾಗಿದೆ ಕರ್ತನೇ. ಅವರ ಮನವಿಗಳನ್ನ ನಿನಗೆ ಸಲ್ಲಿಸ್ತಾರೆ ಕರ್ತನೇ. ಅವರ ಕಷ್ಟಗಳು, ರೋಗಗಳನ್ನ ನಿನ್ನ ಮುಂದೆ ಇಡ್ತಾರೆ ಕರ್ತನೇ. ಸ್ವಾಮಿ, ಇದು ನಿನಗೂ ಸಹ ತಿಳಿದ ಕರ್ತನೇ. ಈ ಮಕ್ಕಳನ್ನ ನಿನ್ನ ಕೃಪೆ ಅಡಿಯಲ್ಲಿ ಆಶ್ರಯಿಸಿ ಕರ್ತನೇ. ಯೇಸುವಾಯಿ ಕರ್ತನೇ, ಈ ಸಮಯದಲ್ಲಿ ಅನೇಕ ವಿಧವಾದಂತಹ ಕಾರ್ಯಗಳಿಂದ ಅವರು ನರಳುತ್ತಿದ್ದಾರೆ ಕರ್ತನೇ. ಸ್ವಾಮಿ, ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ನಂಬಿದ್ದಾರೆ. ಇವರ ನಂಬಿಕೆಯನ್ನು ಬಲಪಡಿಸಬೇಕೆಂದು ನೀನು ಬಿಡಿ ಸ್ವಾಮಿ. ಸ್ವಾಮಿ, ಸಹೋದರಂತ ಅಬ್ರಾಹಂ ಮುರಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ. ಅವರ ಅನಾರೋಗ್ಯ ನಿನಗೆ ತಿಳಿದಿದೆ ಕರ್ತನೇ. ನಿನ್ನ ಕೃಪೆಯಂತ ಹಸ್ತವನ್ನು ಚಾಚು ಸ್ವಾಮಿ. ಸ್ವಸ್ಥಪಡಿಸು, ನಿನ್ನನ್ನು ಮಹಿಮೆ ಪಡಿಸುವಂತ ಸೌಭಾಗ್ಯವನ್ನು ಅವರಿಗೆ ದಯಪಾಲಿಸಿಕೊಡು. ಕುಟುಂಬಗಳನ್ನ ಆಶ್ರಯಿಸಿ ಸ್ವಾಮಿ. ಹಾಗೂ ಮಿಸಸ್ ಸ್ವಪ್ನಗೋಸ್ಕರ ನಾವು ಪ್ರಾರ್ಥನೆ ಮಾಡಿ ಸ್ವಾಮಿ. ಅವರನ್ನ ಸ್ವಾಮಿ ನೀನು ಬಲಪಡಿಸಿ ಸ್ವಾಮಿ. ಅವರಲ್ಲಿ ಇರ್ತಕ್ಕಂಥ ರೋಗವನ್ನ, ಕಾಯಿಲೆಯನ್ನ ಸ್ವಾಮಿ ನೀನು ಗುಣಪಡಿಸಿ ಸ್ವಾಮಿ. ಈ ಲೋಕದಲ್ಲಿ ಇರುವಂತ ಸಮಯದಲ್ಲಿ ಕರ್ತನೇ, ನಿನ್ನ ಒಂದು ಸೇವೆ ಇದೇ ಆಗಿದೆ ಕರ್ತನೇ. ಅನೇಕರನ್ನ ಸ್ವಸ್ಥಪಡಿಸಿದ್ದಿ, ಅನೇಕರನ್ನ ಗುಣಪಡಿಸಿದ್ದಿ, ಅನೇಕರನ್ನ ಜೀವದಿಂದ ಎತ್ತಿಸಲ್ಪಟ್ಟಿದ್ದೆ ಕರ್ತನೇ. ಸ್ವಾಮಿ, ಈ ಪ್ರಿಯ ಮಕ್ಕಳು ನಿನ್ನ ಮೊರೆ ಹೋಗುವಾಗ ಈ ಮಕ್ಕಳಿಗೆ ಬೇಕಾದ ಆರೋಗ್ಯವನ್ನು ದಯಪಾಲಿಸಿಕೊಡ್ಕತನೆ. ಹಾಗೂ ಸಿಂಧು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಅವರಿರ್ತಕ್ಕಂಥ ಕಾಯಿಲೆ ತಿಳಿದ ಕರ್ತನೆ, ಅವರನ್ನ ಆಶ್ರಯಿಸು. ಹಾಗೂ ಮಿಸಸ್ ಚಿಂಗಪೊಂಗ
ಇವರನ್ನ ಕೈಪಿಸ್ಕೊಳ್ತೇವೆ ಸ್ವಾಮಿ. ಹಾಗೂ ಮಿಸ್ ಪುಷ್ಪಲಿಯೋ ಅವರನ್ನ ನೀನು ಕೈಪಿಸ್ಕೊಳ್ತೇವೆ ಸ್ವಾಮಿ. ಈ ಪ್ರಿಯ ಮಕ್ಕಳನ್ನ ಅನಾರೋಗ್ಯವನ್ನು ನೀನು ಬಲವನಾಯಕತನೆ ಅವರನ್ನ ಮುಟ್ಟು ಸ್ವಸ್ಥಪಡಿಸಕತ್ತನೆ. ಹೌದು ಕರ್ತನೆ, ಯಾವ ರೀತಿ ಅನೇಕರು ನಿನ್ನ ನಂಬಿಕೆಯ ಮೂಲಕವಾಗಿ ನಿನ್ನ ಬಟ್ಟೆಯನ್ನು ಮುಟ್ಟಿದ್ರು, ನಿನ್ನ ನೆರಳಲ್ಲಿ ಹೋದ್ರು, ಎಲ್ಲರಿಗೂ ಸ್ವಸ್ಥ ಮಾಡಿದ್ರು ಕರ್ತನೆ. ಸ್ವಾಮಿ, ಈ ಪ್ರಿಯ ಮಕ್ಕಳನ್ನ ಕರುಣಿಸಬೇಕೆಂದು ನೀನು ಬಿಡ್ತೇವೆ ಸ್ವಾಮಿ. ಅದೇ ರೀತಿಯಾಗಿ ಮಿಸ್ಟರ್ ಅನುರಾಗ್ ತ್ರಿಪಾಠಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅವರನ್ನ ಆಶ್ರಯಿಸು, ಅವರನ್ನು ಸಹ ನಿನ್ನ ಕೃಪೆಯಲ್ಲಿ ನಡೆಸಿಕೊಳ್ತೇನೆ, ಸ್ವಸ್ಥದಿಂದ ಪಾಲಿಸಿಕೊಳ್ಳು. ಹಾಗೂ ಮಿಸ್ಟರ್ ಮಲ್ಲಿಕ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಮಿಸ್ಟರ್ ಅರ್ಜುನ್ಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೂ ಮಿಸ್ಟರ್ ರಾಜು ಸ್ವಾಮಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಈ ಪ್ರಿಯ ಮಕ್ಕಳನ್ನ ನಿನ್ನ ಕೈಪಿಸ್ಕೊಡ್ತೇವೆ ಸ್ವಾಮಿ. ಈ ಮಕ್ಕಳು ಕರ್ತನೆ ಸ್ವಸ್ಥರಾಗಿ ತಿರುಗಿ ಬಂದು ನಿನಗೆ ಸಾಕ್ಷಿಯಾಗಿ ನಿಲ್ಲುವ ಮಕ್ಕಳಾಗಿ ಅವನ್ನ ಆಶ್ರಯಿಸು. ಹಾಗೂ ನೀನು ಈ ಮಕ್ಕಳನ್ನ ಸ್ವಸ್ಥಪಡಿಸಿ ಮಹಿಮೆ ಹೊಂದಬೇಕೆಂದು ನೀನು ಬಿಡ್ತೇವೆ ಸ್ವಾಮಿ. ಪದ್ಮಾವತಿ ಕರ್ತನೆ, ಈ ಒಂದು ಪ್ರಾರ್ಥನೆಯ ಮನವಿಗಳನ್ನ ನಿನ್ನ ಮುಂದೆ ಇಟ್ಟಿದ್ದೇವೆ ಕರ್ತನೆ. ಸ್ವಾಮಿ, ಅನೇಕ ಪ್ರಾರ್ಥನೆಗಳನ್ನ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅವರನ್ನು ಸ್ವಸ್ಥಪಡಿಸಿದೆ, ಅವರ ಜೀವಿತದ ಅದ್ಭುತವನ್ನ ನೀನು ಮಾಡಿದೆ ಕರ್ತನೆ. ಈ ಪ್ರಿಯ ಮಕ್ಕಳು, ಈ 9 ಮಕ್ಕಳನ್ನ ನಿನಗೆ ಸ್ವಾಮಿ, ಇವರ ಜೀವಿತದಲ್ಲಿ ಅದ್ಭುತವನ್ನ ಮಾಡು ಕರ್ತನೆ. ಹಾಗೂ ಅವರು ನಿನ್ನ ಮಹಿಮೆ ಪಡಿಸುವಾಗ, ನಿನ್ನ ಕೊಂಡಾಡುವಾಗ ನಿನಗೆ ಸಾಕ್ಷಿಯಾಗಿ ನಿಲ್ಲುವ ಮಕ್ಕಳಾಗಿ ಇವರೆಲ್ಲರನ್ನ ಆಶ್ವಯಿಸಿ ನಡೆಸಬೇಕೆಂದು, ಹಾಗೂ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಮಾಡುವಂತ ಈ ಒಂದು ಪ್ರಾರ್ಥನಾ ಎಲ್ಲಾ ವೀರರನ್ನ ನಿನ್ನ ಆರಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಒಂದು ಪ್ರಾರ್ಥನಾ ಕೂಡ ಯಶಸ್ವಿಯಾಗಿ ನಡೆದು ಸ್ವಾಮಿ, ಇತರಿಗೆ ಅದು ಸಹಾಯಕವಾಗುವ ಹಾಗೆ, ನಿನ್ನ ಮಹಿಮೆ ಪಡಿಸುವ ಹಾಗೆ ಆಶ್ವಯಿಸಬೇಕೆಂದು ನಿನ್ನ ಬೇಡಿ ಸ್ವಾಮಿ. ಪದ್ಮಾವತಿ ಬೇಡದಿರ್ತಕ್ಕಂಥ ಬೇಡಿರುವಂತ ಎಲ್ಲಾ ಮನವಿಗಳನ್ನ ನಿನ್ನ ಕೃಪೆಯಲ್ಲಿ ನಾವು ತಂದಿದ್ದೇವೆ ಕರ್ತನೆ. ನಿನ್ನ ಚಿತ್ತವಿದ್ದ ಪಕ್ಷದಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಎಲ್ಲ ಮಕ್ಕಳನ್ನ ಸ್ವಸ್ಥಪಡಿಸಿ ನೀನು ಮಹಿಮೆ ಹೊಂದಬೇಕೆಂದು ಯೇಸುವಿನ ಮುದ್ದು ನಾಮದಲ್ಲಿ ನಿನ್ನ ಬೇಡ್ತೇನೆ ನಮ್ಮ ತಂದೆಯೇ, ಆಮೇನ್. ಸರ್, ಈಗ 11 ಮಾಡ್ಬೇಕು ಸರ್. 11ರಿಂದ 11 ಪ್ರೇಮ್ ಕೋಲ್ಕರ್ ಅವ್ರಲ್ಲಿ ಇಲ್ಲ, 1ರಿಂದ ಇದೆ ನೋಡಿ. 1ರಿಂದ ಮಾಡ್ಬೇಕಾ? ಮತ್ತೆ 1ರಿಂದ ಇದೆ. ಬೇಬಿ ಎಲೋಜಾ ಕಿಡ್ನಿ ಸರ್ಜರಿ, ಅಲ್ಲಿಂದ 10 ತನಕ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತಿನೇ, ಜಗತ್ತಿನ ರಕ್ಷಕನೇ, ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರೇ, ಎಲ್ಲರ ಸಮಸ್ಯೆಯನ್ನು ಬಗೆಹರಿಸುವ ದೇವರೇ, ಭಕ್ತಿಯಿಂದ ಮಾಡಿದಂತ ಪ್ರಾರ್ಥನೆ ಕೇಳಿ ಸ್ವಾಮಿ, ಆಶೀರ್ವಾದ ಮಾಡೋ ದೇವರೇ, ನಿನ್ನ ಕೈ ಆಶೀರ್ವಾದ ಸ್ವಾಮಿ. ನೀನು ಪ್ರೀತಿ ಮಾಡೋ ದೇವರು. ಪಾಪಗಳು ನಮ್ಮನ್ನು ಕನಿಕರಿಸಿ ತಂದೆ, ನಮ್ಮ ಪ್ರಾರ್ಥನೆ ಅಂಗೀಕಾರ ಮಾಡು. ಈ ಮಕ್ಕಳು ಸಮಸ್ಯೆ ಇರುತ್ತಂತ ಮಕ್ಕಳ ಒಂದು ಕಷ್ಟಗಳನ್ನು ಪರಿಹಾರ ಮಾಡ್ತಂದೆ. ಕೆಲವರಿಗೆ ಸೈತಾನ ಶೋಧನೆಯಿಂದ ಈ ಸಮಸ್ಯೆ ಬಂದಿರ್ಬೋದು, ಆಮೇಲೆ ತಾವು ಮಾಡಿದಂತ ಪಾಪಗಳಿಂದ ಈ ಸಮಸ್ಯೆ ಬಂದಿರ್ಬೋದು. ನಮ್ಮ ತಪ್ಪಿಂದ ಅನೇಕ ಸಮಸ್ಯೆ ಬರ್ತವೆ ಸ್ವಾಮಿ. ಅದಕ್ಕಾಗಿ ಈ ಎಲ್ಲವನ್ನು ಅರ್ಥ ಮಾಡಿಕೊಂಡು ನೀನು ವಾಕ್ಯ ಹೇಳ್ತ ತಂದೆ, ನೀವು ಒಬ್ರಿಗೋಸ್ಕರ ಒಬ್ರು ಪ್ರಾರ್ಥನೆ ಮಾಡ್ರಿ, ಒಬ್ಬರ ಪಾಪ ಒಬ್ಬರು ಅರಿಕೆ ಮಾಡಿಕೊಳ್ಳ್ರಿ. ಯಾಕಂದ್ರೆ ಸ್ವಾಮಿ, ನೀನು ಯಾಕೊಂಡ್ ಬರೋದ ಪತ್ರಿಕೆ 5:13 ಹೇಳ್ತಿ, ಯಾರಿಗಾದ್ರೂ ಕಷ್ಟಗಳು ಬಂದ ಸಮಯದಲ್ಲಿ ಸಭೆ ಹಿರಿಯರನ್ನು ಕಳಿಸಿ ಕರ್ತನ ಹೆಸರನ್ನು ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡ್ರಿ. ನಾನು ಅವರ ರೋಗವನ್ನು ವಾಸಿ ಮಾಡ್ತೇನೆ ಮತ್ತು ಅವರು ಪಾಪ ಮಾಡಿದರೆ ಪಾಪ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ. ಈ ಲೋಕದ ಡಾಕ್ಟರು ನಮ್ಮ ರೋಗ ವಾಸಿ ಮಾಡಬಹುದು, ಆದ್ರೆ ಪಾಪ ಪರಿಹಾರ ಮಾಡಲಿಕ್ಕಾಗಲ್ಲ. ಈ ಪಾಪವೇ ರೋಗದ ಮೂಲ ಕಾರಣವಾಗಿದೆ ತಂದೆ. ಅದಕ್ಕಾಗಿ ನೀನೇ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ, ಈ ಮಕ್ಕಳ ಪಾಪಗಳನ್ನು ಪರಿಹಾರ ಮಾಡಿ, ಪರಿಶುದ್ಧತೆ ಮಾಡಿ, ನಿನ್ನ ಪವಿತ್ರ ರಕ್ತದ ಮೂಲಕ ತಂದೆ, ನಿನ್ನ ಕರುಣೆಯುಳ್ಳ ಹಸ್ತದಿಂದ ಸ್ವಾಮಿ ಈ ಮಕ್ಕಳನ್ನು ಮುಟ್ಟು ತಂದೆ. ಬೇಬಿ ಎಲೋಜಾ ಮಗಳ ಕಿಡ್ನಿ ಸಮಸ್ಯೆ ಮತ್ತು ಅವರ ಸರ್ಜರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ. ನೀನೇ ಅದ್ಭುತ ಮಾಡೋ ಡಾಕ್ಟರ್ಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಪುಷ್ಪ ಲಿಯೋ ಅವರ ಹೆಲ್ತಿಗಾಗಿ ಪ್ರಾರ್ಥನೆ ಮಾಡ್ತೀವಿ, ಅವರೆಲ್ಲ ಸಮಸ್ಯೆನ ಬಗೆಹರಿಸು. ಮಿಸಸ್ ನ್ಯಾನ್ಸಿ ಅವರ ಇನ್ಫೆಕ್ಷನ್ ಇದೆ ತಂದೆ, ಲಾರ್ಜ್ ಇಂಟೆನ್ಷನ್ದಲ್ಲಿ ಪಟ್ಟಿರುತ್ತಂತ ಎಲ್ಲಾ ಸಮಸ್ಯೆಗಳು ನೀನು ಬಗೆಹರಿಸಿ ಆಶೀರ್ವಾದ ಮಾಡು. ಜಾನ್ ಡೇವಿಡ್ ಸರ್ ಕಣ್ಣಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನು ಅನೇಕ ಕೂಡರಿಗೆ ಕಣ್ಣು ಕೊಟ್ಟಿದೆ ತಂದೆ, ಇವರ ಕಣ್ಣಿನ ಸಮಸ್ಯೆ ಬಗೆಹರಿಸು ಸ್ವಾಮಿ. ರಾಜ್ಕುಮಾರ್ ಹಾವೇರಿ ಅವರ ಕಾಲಿಗಾಗಿ
ಅಲ್ಲಾದಂತ ಒಂದು ಗಾಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರು ಬೇಗನೆ ಗುಣಮುಖರಾಗಿ ನೀನು ಮಾಡು ಸ್ವಾಮಿ. ಜಾಸ್ಲಿನ್ ಬೇಬಿ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಇನ್ನೇ ಆ ಮಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಮಿಸ್ಸಸ್ ಸುಲಭ ಅವರ ಹೆಲ್ತ್ಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು, ಬಲಪಡಿಸು. ಧರ್ಮ ರತ್ನಾಕರ್ ಅವರ ಆರೋಗ್ಯಕ್ಕಾಗಿ, ಅವರ ಹೃದಯದ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನೇ ತಂದೆ ಅವರನ್ನು ಮುಟ್ಟು ಆಶೀರ್ವಾದ ಮಾಡ್ಕೊಳ್ತೇನೆ. ದೀನ ಬಂದು ಅವರ ಕರ್ತನೆ ಕಾಲಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರು ಆದಂತ ಆಪ್ಷನ್ ಇಂದ ಸ್ವಾಮಿ ಸಂಪೂರ್ಣ ಗುಣಪಡಿಸಿ ಆ ಕಾಲನ್ನು ಸಂಪೂರ್ಣವಾಗಿ ನೀನು ಬಲಪಡಿಸು ಕರ್ತನೆ. ಕಾಲು ನೋವುಗಳು ಎಲ್ಲಾ ರೋಗಗಳು ನೀನು ವಾಸಿ ಮಾಡಿ ತಂದೆ. ಪೇತ್ರಯ್ಯನು ಹೇಳುವಾಗೆ ಬೆಳ್ಳಿ ಬಂಗಾರ ನಮ್ಮಂತಿಲ್ಲ, ಯೇಸು ಕ್ರಿಸ್ತನ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತಕ್ಕಂಥ ವಾಕ್ಯದ ಮೂಲಕ ತಂದೆ ಆ ಕುಂಟನನ್ನು ಯೇಸುವಿನ ಹೆಸರು ಸ್ವಸ್ಥತೆ ಮಾಡಿದ ಹಾಗೆ ಎಲ್ಲಾ ಮಕ್ಕಳ ಸಮಸ್ಯೆಗಳನ್ನು, ಇವರ ದಿನ ಬಂದವರ ಕಾಲು ನೋವನ್ನು ಸಂಪೂರ್ಣ ವಾಸಿ ಮಾಡು. ವಿಕ್ಟೋರಿಯಾ ರಾಣಿಯವ್ರಿಗಾಗಿ ಪ್ರಾರ್ಥನೆ ಮಾಡ್ತೇವೆ ತಂದೆ ಸ್ವಾಮಿ. ಅವರಿಗೆ ಆ ಒಂದು ಮಗುಗೆ ಹೇಗೆ ಮಾಡಿರುವ ಕರ್ತನೆ ಪ್ರೇಮಿಸಿರುವ ಬೇಬಿ ಅನ್ನು ಆಶೀರ್ವಾದ ಮಾಡು, ತಾಯಿಯನ್ನು ಆಶೀರ್ವಾದ ಮಾಡು, ಆರೋಗ್ಯ ಪಡೆದೇ ಪಡಿಸ್ಬೇಕಾಗ್ಬಿಡ್ತೇವೆ. ಈ ಸಮಯದಲ್ಲಿ ಪ್ರೇಮದ ಕೋಳ್ಕರ್ ಸರ್ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ಕೊಟ್ಟಂತ ಎಲ್ಲ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಾದ ಮಾಡು ಕರ್ತನೆ. ಸಂದೀಪ್ ಅವರನ್ನು ಕುಟುಂಬ ಮಕ್ಕಳನ್ನು, ವಿನಯ್ ಅವರ ಕುಟುಂಬ ಅವನು ಮತ್ತು ವಿಕ್ರಮ್ ಅವರ ಕುಟುಂಬ ಮಕ್ಕಳನ್ನು, ಕೋಳ್ಕರ್ ಸರ್ ಅನ್ನು, ಲಲಿತಾ ಸಿಸ್ಟರನ್ನು, ಅವರೆಲ್ಲ ಅಣ್ಣತಂಬರನ್ನು ಮಗಳನ್ನು ಆಶೀರ್ವಾದ ಮಾಡು. ಈ ಮಗನನ್ನು ಅವರ ಒಂದು ಕೋಲ್ಕರ್ ಹಿಂದೂ ಕುಟುಂಬದಿಂದ ಆರಿಸಿದಿ ತಂದೆ. ಈ ಮಗನ ನೋಡಿ ಎಲ್ಲ ಅವರ ಅಣ್ಣತಂಬರು ಎಲ್ಲ ಹಿಂದೂ ಧರ್ಮವನ್ನು ಬಿಟ್ಟು ಯೇಸ್ವಾಮಿ ನಂಬುವ ಹಾಗೆ ನೀನು ಸಹಾಯ ಮಾಡ್ಬೇಕಾಗ್ಬಿಡ್ತೇವೆ. ನಿನ್ನ ಮಹಿಮೆಗಾಗಿ ಇವರಿಗೆ ಆರೋಗ್ಯ ಪಡೆದೇ ಸ್ವಾಮಿ. ಇವರು ಸಾಕ್ಷಿಯಾಗಿ ನಿಂತು ಎಲ್ಲ ಕಡೆ ಯೇಸ್ವಾಮಿ ನಿಜವಾದ ದೇವರು ನನ್ನ ಆರೋಗ್ಯ ಕೊಟ್ಟಿದ್ದಾರೆ, ಹಾಗಾಗಿ ನೀವೆಲ್ಲ ನಂಬಬೇಕು ಅಂತಕ್ಕಂಥ ಸಾಕ್ಷಿಯವರು ಹೇಳುವಾಗ ಸಹಾಯ ಮಾಡು. ರಾಹುಲ್ ಹೆನ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗಿರ್ತಂತ ಎಲ್ಲ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸಬೇಕಾಗ್ಬಿಡ್ತೇನೆ. ಸೂಸನ್ ಮಾರ್ಟಿನ್ ಅವ್ರ ಕಣ್ಣಿನ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರು ವಯಸ್ಸಾಗಿದೆ ತಂದೆ, ಆದೋ ಸಹ ನೀನು ಕನಿಕರಿಸಿ ಮಗಳಿಗೆ ಆರೋಗ್ಯ ಪಡೆದೇ ಪಡಿಸು. ಹರೀಶ್ ಮಗನು 6 ವರ್ಷದ ಮಗನು ಕರ್ತೇನೆ, ಆತನಿಗೆ ಒಂದು ತಲೆಯಲ್ಲಿ ಆದಂತ ಗಾಯಕ್ಕಾಗಿ ಅವ್ರು ಹಾಸ್ಪಿಟಲ್ ಹಾಕಿದಾರೆ ತಂದೆ. ನೀನೆ ಮಗನನ್ನು ಆಶೀರ್ವಾದ ಮಾಡಿ ಸಂಪೂರ್ಣವಾದ ಆರೋಗ್ಯ ಬಗ್ಗೆ ಕೊಡದೆ ಪಡಿಸ್ಬೇಕಾಗ್ಬಿಡ್ತೇನೆ. ಶ್ರೀನಿವಾಸ್ ಅವರು ಬೆಂಗಳೂರು ತಂತ ಶ್ರೀನಿವಾಸ್ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗಿರ್ತಂತೆಲ್ಲ ಲಿವರ್ ಸಮಸ್ಯೆಯಿಂದ ಬಿಡುಗಡೆ ಮಾಡಿ ಆರೋಗ್ಯ ಕೊಡದೆ ಪಡಿಸು. ಈ ಸಂದರ್ಭ ಶ್ರೀಯುತ ಪೀಟರ್ ದೇವಮನಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರು ವಿಶೇಷವಾಗಿ ಆಶೀರ್ವಾದ ಮಾಡ್ತಂದೆ. ಅವ್ರಿಗಿರ್ತಂತ ಎಲ್ಲ ರೋಗವನ್ನು ಬಗೆಹರಿಸಬೇಕಾಗ್ಬಿಡ್ತೀವಿ. ಲೈಲಾ KGF ಚರ್ಚಿಂದ ಅವರು ಯೂರಿನ್ ಇನ್ಫೆಕ್ಷನ್ ಇಂದ ಕಷ್ಟಪಡುವ ಕರ್ತನೆ, ಆ ಮಗಳಿಗಿರ್ತಂತ ಎಲ್ಲ ಹೀಟ್ ಅನ್ನು ತೆಗೆದು ಸ್ವಾಮಿ ಸಂಪೂರ್ಣವಂತ ಆಶೀರ್ವಾದ ಮಾಡಿ ಎಲ್ಲ ಯೂರಿನ್ ಇನ್ಫೆಕ್ಷನ್ ಇಂದ ಬಿಡುಗಡೆ ಮಾಡ್ಬೇಕಾಗ್ಬಿಡ್ತೇನೆ. ಪ್ರಭು ಯೇಸುದಾಸರಿಗಾಗಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. ನೀನು ಅವ್ರನ್ನ ಆಶೀರ್ವಾದ ಮಾಡ್ಬೇಕಾಗ್ಬಿಡ್ತೇನೆ ತಂದೆ. ರೇಖಾ ಅವರ ಆರೋಗ್ಯಕ್ಕಾಗಿ ಸಹ ಪ್ರಾರ್ಥನೆ ಮಾಡ್ತೇವೆ. ಅವ್ರಿಗೆ ನಡ್ಲಿಕ್ಕಾಗಲ್ಲ ಆಗ್ತಾರ ತಂದೆ, ನೀನೇ ನಡುವಂತೆ ಸಹಾಯ ಮಾಡು ಸ್ವಾಮಿ. ವಿರಚನ್ ಅಂಡ್ ನಿಶಾಂತ್ ಅವರು ಸತ್ಯ ಸಾಧನ ಅವರು ಕರ್ತೇನೆ ಸ್ಪೈಸರ್ ಕಾಲೇಜ್ ಹೋಗುವ ಸಮಯದಲ್ಲಿ ತಂದೆ ಈ ಮಕ್ಕಳನ್ನು ಆಶೀರ್ವಾದ ಮಾಡು. ಎಷ್ಟೋ ಜನ ಸ್ವಾಮಿ ಸ್ಪೈಸರ್ದಲ್ಲಿ ಓದಿ ಅವರು ದೇವ್ರ ಸೇವೆ ಮಾಡದೆ ಹೊರಗಡೆ ಕೆಲಸ ಮಾಡ್ತಾ ಇದಾರೆ. ಈ ಮಕ್ಕಳು ಸ್ವಾಮಿ ಯವನಸ್ಥರು ಸ್ಪೈಸರ್ ಕಾಲೇಜ್ ಹೋಗಿ ನಿನ್ನ ತರಬೇತಿ ಸತ್ಯದ ತರಬೇತಿನ ಪಡೆದು ಅವ್ರು ಬೋಧಕರಾಗಬೇಕು, ದೇವ್ರ ವಾಕ್ಯ ಸಾರ್ಬೇಕಂತೇಳಿ ಅವ್ರು ನಿರ್ಧಾರ ಮಾಡಿರುವಾಗ ತಂದೆ ಅವರನ್ನು ಆಶೀರ್ವಾದ ಮಾಡು. ಅವರು ಗುರಿ ಮುಟ್ಲಿಕ್ಕೆ ಸಹಾಯ ಮಾಡು. ಪೌಲ್ನ ಹಂಗೆ ಅವ್ರ ಶ್ರೇಷ್ಠ ವ್ಯಕ್ತಿಗಳಾಗಿ ನೀನು ಸೇವೆ ಮಾಡ್ತಂತ ಅವಕಾಶ ಒದಗಿಸಿ ಅವರ ತಂದೆ ತಾಯಿಗಳನ್ನು ಸಹ ಆಶೀರ್ವಾದ ಮಾಡು ತಂದೆ. ತಮ್ಮ ಮಕ್ಕಳನ್ನು ದೇವ್ರ ಸೇವೆ ಅವ್ರು ಪ್ರತಿಷ್ಠೆ ಮಾಡುವಾಗ ಅವರನ್ನು ಬಲಪಡಿಸು ಸ್ವಾಮಿ. ಲೋಕೇಶ್ ಅವ್ರಿಗಾಗಿ ಅವರ ಎಲ್ಲ ಕುಟುಂಬ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ತಂದೆ. ನೀನು ಅವರಿಗೆ ಆರೋಗ್ಯ ಬೇಗ ಶಾಂತಿ ಸಮ ಕೊಡದೆ ಪಡಿಸ್ಬೇಕಾಗ್ಬಿಡ್ತೇವೆ. KP ರವಿ ಬೆಳ್ಳವರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಅವ್ರ ಸಭೆಯನ್ನು ಆಶೀರ್ವಾದ ಮಾಡು. ಕುಟುಂಬ ಮಕ್ಕಳ ಸೇವೆಯನ್ನು ಆಶೀರ್ವಾದ ಮಾಡು. AT ರವಿಯವರನ್ನು ಆಶೀರ್ವಾದ ಮಾಡು. ಆರೋಗ್ಯ ಕಟ್ಟಿಕ ಸೋತರಿಸ್ತೇವೆ. ನೀನೆ ಅವರನ್ನು ಸೇವೆಲು ಪಡಿಸ್ತಂದೆ. ಈ ಒಂದು ಅನುದಿನದ ಮನ್ನ ಕರ್ತನೆ ಪ್ರಾರ್ಥಿಸ್ತಕ್ಕಂಥ
ಕೂಟವನ್ನು ಆಯಿಸ್ತಕ್ಕಂಥ ಪಾಸ್ಟರ್ ಯಾಮರಾಜು ಅವರನ್ನು, ಅವ್ರ ಕುಟುಂಬ ಮಕ್ಕಳ ಸೇವೆಯನ್ನು, ಪಾಸ್ಟರ್ ಎಸ್ ಟಿ ಸಾಮಲ್ ಸರ್ ಕುಟುಂಬ ಮಕ್ಕಳ ಸೇವೆಯನ್ನು, ಅವ್ರ ಸಹಾಯಕರಂತ ಸವಿತಾ ಮಾತಿಷ್ಟರ ಒಂದು ಕುಟುಂಬವನ್ನು ನೀನು ಆಶೀರ್ವಾದ ಮಾಡು ತಂದೆ. ಅವರ ಕುಟುಂಬದ ಸದಸ್ಯರನ್ನು ಆಶೀರ್ವಾದ ಮಾಡು. ಮತ್ತು ಸ್ವಾಮಿ ಜೂಮ್ ಅಭ್ಯಾಸ ಅಂತ ಎಲ್ಲಾ ಭಕ್ತಾದಿಗಳನ್ನು ಮತ್ತು ಉತ್ತಮ ಪ್ರಾರ್ಥನೆ ಮಾಡಿದ ನಾಗರಾಜ್ ಸರ್ ಅನ್ನು, ಉತ್ತಮ ಸಂದೇಶ ಕೊಟ್ಟ ನಿಮ್ಮ ಸೇವಕರಿಗಾಗಿ ಸಹ ನಾವು ಪ್ರಾರ್ಥನೆ ಮಾಡ್ತೀವಿ. ಎಲ್ಲವನ್ನು ಆಶೀರ್ವಾದ ಮಾಡಿ ತಂದೆ ಕೇಳಿದಂತ ಆಶೀರ್ವಾದವನ್ನು ಕೇಳ್ಬಿಟ್ಟ ಸಕಲ ಆಶೀರ್ವಾದವನ್ನು ನಿನ್ ಮುಂದೆ ತರ್ತೇವೆ ತಂದೆ. ತಂದೆ ಮಗ ಪವಿತ್ರಾತ್ಮನೇ ನಮ್ಮನ್ನು ಕನಿಕರಿಸಿ ಈ ಪ್ರಾರ್ಥನೆ ಜ್ಞಾಪನೆಗೆ ನೀನು ಉತ್ತರವನ್ನು ಕೊಟ್ಟು ಎಲ್ಲಾ ಮಕ್ಕಳನ್ನು ವಾಸಿ ಮಾಡಿ ಅದ್ಭುತ ಮಾಡಿ ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ನಾವು ಬೆಳಲಿಕ್ಕೆ ಸಹಾಯ ಮಾಡು. ಕೊನೆಯದಾಗಿ ನಾವೆಲ್ಲರೂ ಪರಲೋಕ ರಾಜ್ಯಕ್ಕೆ ಸಿದ್ಧತೆ ಮಾಡಿಕೊಂಡು ಇತರರನ್ನು ದೇವರ ವಾಕ್ಯಕ್ಕೆ ಸಿದ್ಧತೆ ಮಾಡಿ ಸತ್ಯದಂತೆ ನಡೆದು ಆ ನಿತ್ಯದಲ್ಲಿ ಸೇತನ ಸೋಬೇಕು ದಯಪಡಿಸಬೇಕಾಗಿ ಯೇಸುವಿನಿಂದ ಬೇಡ್ತೇನೆ ತಂದೆ. ಆಮೇಲೆ ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ರವರು ಕೊಡ್ಬೇಕೆಂದ ಕೇಳ್ಕೊಳ್ತೀನಿ. ಓಕೆ, ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇದು ಮಾಧ್ಯಮದಲ್ಲಿ ಇರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ಹಾಗಿಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಮಗನಾದಂತ ಸಂದೀಪ್ ಅವರ ಮೇಲೆಯೂ ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ಹೇರಳವಾದಂತ ಆಶೀರ್ವಾದವು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಿರ್ಲಿ ಸ್ವಾಮಿ. ಆಮೆನ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕೂಟದಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ಉತ್ತಮವಾದ ಸಂದೇಶಕ್ಕಾಗಿ ಸಹೋದರ ಸಂದೀಪ್ ಅವರಿಗೂ, ಮತ್ತು ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ನಾಗರಾಜ್ ಸರ್ ಅವರಿಗೂ, ಜಾನ್ಸನ್ ಪಾಸ್ಟರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಅಂತ್ಯಾಶೀರ್ವಾದವನ್ನು ನೀಡಿದಂತ ಹಿರಿಯರಾದಂತ ಪಾಸ್ಟರ್ ಸಾಲಮನ್ ರವರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ತನು ಹೀಗೆ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನವೆಲ್ಲ ನಮ್ಮನ್ನು ಆಶೀರ್ವದಿಸಿ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ನೀಡಿ ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ಸಾಲ ಕೂಟದಲ್ಲಿ ಕೂಡಿ ಬರುವ ಹಾಗೆ ನಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೈಗೆ ಒಪ್ಪಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಆಮೇಲೆ ಇದು ಪೀಠ ದೇವಮನೆಯವರು ಅವ್ರು ತೀರೋಗಿದ್ದಾರೆ, ಅವ್ರು ಸಿಕ್ಕಂತ ಹಾಕಿದ್ರಿ.